ಧಾರವಾಡ ಕಟ್ಟೆ ಅಂತಾರಾಷ್ಟ್ರೀಯ ಸಾಹಿತ್ಯ ಸಂಸ್ಕೃತಿ ಸ್ವಾಯತ್ತ ಸಂಸ್ಥೆ. ಈ ಸಂಸ್ಥೆ ಕಳೆದ 4 ವರ್ಷಗಳಿಂದ ಸುಮಾರು 400 ಉಪನ್ಯಾಸಗಳನ್ನು, ವಿವಿಧ ರೀತಿಯ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಆಯೋಜನೆ ಮಾಡಿದೆ. ಪ್ರಾರಂಭದಲ್ಲಿ ಧಾರವಾಡ ಕಟ್ಟೆ ಕೇವಲ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿತ್ತು. ನಂತರದಲ್ಲಿ ಇಂಗ್ಲಿಷ್ನಲ್ಲೂ ಉಪನ್ಯಾಸಗಳನ್ನ, ಚರ್ಚೆಗಳನ್ನ, ಸಂವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸಿತು. ಹೀಗಾಗಿ ಧಾರವಾಡ ಕಟ್ಟೆ ಕರ್ನಾಟಕದ ಗಡಿಯನ್ನು ದಾಟಿ, ಭಾರತೀಯ ಗಡಿಯನ್ನು ದಾಟಿ ವಿಶ್ವದಾದ್ಯಂತ ತನ್ನದೇ ಆದ ಕೇಳುಗ ವರ್ಗವನ್ನು ಸೃಷ್ಟಿಸಿಕೊಂಡಿದೆ. ಮೊದಲ ಬಾರಿಗೆ ಧಾರವಾಡ ಕಟ್ಟೆ ಧಾರವಾಡದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಿದೆ. ಈ ವಿಚಾರ ಸಂಕಿರಣದ ಶೀರ್ಷಿಕೆ 2 ಡೇ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸಿವಿಲೈಸೇಷನಲ್ ಲಿಟರೇಚರ್, ಟೆಕ್ಸ್ಟ್ಸ್, ಟ್ರೆಡಿಷನ್ಸ್ ಅಂಡ್ ಟ್ರಾನ್ಸ್ ಕಲ್ಚರಲ್ ಡೈಲಾಗ್ಸ್ ಅಕ್ರಾಸ್ ಸಿವಿಲೈಸೇಷನ್ಸ್. ಈ ವಿಶ್ವದಲ್ಲಿ ಈ ಹಿಂದೆ ಆಗಿ ಹೋದ ನಾಗರಿಕತಾ ಅಥವಾ ನಾಗರಿಕತೆಯ ಸಾಹಿತ್ಯದ ಕುರಿತು ನಾವು 2 ದಿನಗಳ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದೇವೆ. ಪಠ್ಯಗಳು, ಪರಂಪರೆಗಳು ಹೇಗೆ ಈ ಸಂಸ್ಕೃತಿಗಳ ನಡುವೆ ಸಂವಾದವನ್ನು ಏರ್ಪಡಿಸಿವೆ, ಅನುಸಂಧಾನವನ್ನು ಏರ್ಪಡಿಸಿವೆ ಮತ್ತು ಮುಖಾಮುಖಿಯನ್ನು ಸಾಧ್ಯಗೊಳಿಸಿವೆ ಎಂಬುದರ ಕುರಿತು ಈ 2 ದಿನಗಳ ಕಾಲ ಭಾರತ ಮತ್ತು ವಿದೇಶಗಳಿಂದ ಆಗಮಿಸಿದ ವಿದ್ವಾಂಸರು ಚರ್ಚೆ ಮಾಡಲಿದ್ದಾರೆ. ಮಾರ್ಚ್ 13 ಮತ್ತು 14ರಂದು ಧಾರವಾಡದ JSS ಕಾಲೇಜಿನಲ್ಲಿ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಧಾರವಾಡ ಕಟ್ಟೆ ಮೊದಲ ಬಾರಿಗೆ ಆಯೋಜನೆ ಮಾಡಿದೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಜನತಾ ಶಿಕ್ಷಣ ಸಮಿತಿ ಧಾರವಾಡ ಮತ್ತು ಸ್ವಿಟ್ಜರ್ಲ್ಯಾಂಡಿನ ಪೀಟರ್ ಲ್ಯಾಂಗ್ ಈ ಸಂಸ್ಥೆಗಳು ಧಾರವಾಡ ಕಟ್ಟೆಯೊಂದಿಗೆ ಕೈ ಜೋಡಿಸಿವೆ. ಈ 3 ಸಂಸ್ಥೆಗಳ ಸಹಾಯಕತ್ವದಲ್ಲಿ ಧಾರವಾಡ ಕಟ್ಟೆ ಈ 2 ದಿನಗಳ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಿದೆ. ಈ ವಿಚಾರ ಸಂಕಿರಣದಲ್ಲಿ ತಮ್ಮ ಪ್ರಬಂಧಗಳನ್ನು ಮಂಡಿಸಲಿರುವ ವಿದ್ವಾಂಸರು ಫೆಬ್ರವರಿ 15ರವರೆಗೆ ತಮ್ಮ ಪ್ರಬಂಧದ ಸಾರಾಂಶವನ್ನ ಧಾರವಾಡ ಕಟ್ಟೆಯ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. ಮತ್ತು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಬಯಸುವ ಪ್ರಾಧ್ಯಾಪಕರು, ಶಿಕ್ಷಕ ವೃಂದ 1500 ರೂಪಾಯಿಯನ್ನು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ರಿಸರ್ಚ್ ಸ್ಕಾಲರ್ಸ್, ಸಂಶೋಧನಾ ವಿದ್ಯಾರ್ಥಿಗಳು 750 ರೂಪಾಯಿಯನ್ನ ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಮತ್ತು ವಿದ್ಯಾರ್ಥಿಗಳು 500 ರೂಪಾಯಿಯನ್ನ ಕೊಟ್ಟು ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಇದರೆಲ್ಲ ವಿವರವನ್ನ ಧಾರವಾಡ ಕಟ್ಟೆಯ ಯೂಟ್ಯೂಬ್ನಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ಧಾರವಾಡ ಕಟ್ಟೆ ಈ ಸಾಹಸದ ಕೆಲಸವನ್ನು ಎತ್ತಿಕೊಂಡಿದೆ. ನಿಮ್ಮೆಲ್ಲರ ಸಹಾಯ, ಸಹಕಾರ ಮತ್ತು ಪ್ರೀತಿಯ ಕಾರಣದಿಂದಾಗಿ ಧಾರವಾಡ ಕಟ್ಟೆ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮಹತ್ವದ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು, ಧಾರವಾಡದ ಜನತಾ ಶಿಕ್ಷಣ ಸಮಿತಿ JSS ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು, ಮತ್ತು ಬೈಲಹೊಂಗಲದ ಗವರ್ಮೆಂಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವ ಬಸವರಾಜ್ ತಲ್ಲೂರ್ ಅವರು, ಮತ್ತು ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಗುರುನಾಥ್ ಬಡಿಗೇರ್ ಅವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರು, ಡಾಕ್ಟರ್ ನಿರ್ಮಲ್ ಜೋಸೆಫ್, ಡಾಕ್ಟರ್ ಪ್ರಶಾಂತ್ ಮಂಡ್ರೆ, ಮಿಸ್ಟರ್ ಸುಬ್ಮೋಯ್ ಕಾರ್ ಈ ವಿಚಾರ ಸಂಕಿರಣದ ಕಾರ್ಯದರ್ಶಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಧಾರವಾಡ ಕಟ್ಟೆಯ ಈ ಮಹತ್ವಾಕಾಂಕ್ಷೆಯ ವಿಚಾರ ಸಂಕಿರಣದಲ್ಲಿ ದೇಶ ವಿದೇಶಗಳಿಂದ ಸುಮಾರು 14 ಜನ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ರೋಮ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುವ ಡಾಕ್ಟರ್ ಎಲಿಜಾಬೆಟಾ ಮಾರಿನೋ ಬರಲಿದ್ದಾರೆ. ಕಠ್ಮಂಡು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ
ಡಾಕ್ಟರ್ ಗಜೇಂದ್ರ ಆಚಾರ್ಯ ಅವರು ಮತ್ತು ಇಂಗ್ಲೆಂಡಿನ ಎಡಿನ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭಷ್ಬಿ ಫ್ರೆಶರ್ ಅವರು ಆಗಮಿಸಲಿದ್ದಾರೆ. ಹಾಗೆಯೇ ಹೈದರಾಬಾದಿನ ದಿ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಅಮಿತ್ ಕುಮಾರ್ ಅವರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ವಿಜಯ್ ನಾಗಣ್ಣವರ್, ದೀನ್ ದಯಾಳ್ ಉಪಾಧ್ಯಾಯ ಗೋರಖ್ಪುರ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವ ಪ್ರೊಫೆಸರ್ ಅಲೋಕ್ ಕುಮಾರ್, ಹಾಗೆಯೇ ಡಾಕ್ಟರ್ ಹರೀಶ್ ಸಿಂಗ್ ಗೌರ್ ವಿಶ್ವವಿದ್ಯಾಲಯ ಮಧ್ಯಪ್ರದೇಶ, ಸಾಗರ ಮಧ್ಯಪ್ರದೇಶ, ಈ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭವತೋಷ್ ಇಂದ್ರಗುರು, ಧಾರವಾಡದ ಲೇಖಕರಾದ ಡಾಕ್ಟರ್ ವಿನಾಯಕ್ ನಾಯಕ್ ಅವರು, ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ರಾಮ್ ಪ್ರಸಾದ್ ಅವರು, ಧಾರವಾಡದ ಆರ್.ಜಿ. ಹೆಗಡೆಯವರು, ತುಮಕೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಗುಂಡೂರ್ ಅವರು, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಿವಪೂಜಿ ಕೂಟಿಯವರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುವ ಡಾಕ್ಟರ್ ಪೂಜಾ ಹಳ್ಯಾಳ್ ಅವರು, ಮೌಲಾನಾ ಆಜಾದ್ ನ್ಯಾಷನಲ್ ಉರ್ದು ಯೂನಿವರ್ಸಿಟಿಯಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುವ ಡಾಕ್ಟರ್ ಗೀತಾ, ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವ ಎಂ ಮಹೇಂದ್ರ ಅವರು ಈ 2 ದಿನಗಳ ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಸ್ನೇಹಿತರೆ, ಭಾರತವು ಒಳಗೊಂಡಂತೆ ಪ್ರಪಂಚದ ಎಲ್ಲಾ ಮಹತ್ವದ ನಾಗರಿಕತೆಗಳು ಸೃಷ್ಟಿ ಮಾಡಿದ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಚಿಂತನೆಯ ಬಗ್ಗೆ ಈ ವಿಚಾರ ಸಂಕಿರಣದಲ್ಲಿ ತಲಸ್ಪರ್ಶಿಯಾದ ಅಧ್ಯಯನ ನಡೆಯಲಿದೆ. ದಯವಿಟ್ಟು ನಿಮ್ಮ ಹೆಸರನ್ನು ನೀವು ನೋಂದಾವಣಿ ಮಾಡಿಕೊಂಡು 2 ದಿನಗಳ ಕಾಲ ನಮ್ಮೊಂದಿಗೆ ಧಾರವಾಡದಲ್ಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಮತ್ತು ಉಪನ್ಯಾಸಗಳಿಗೆ ನೀವು ಸಾಕ್ಷಿಯಾಗಬೇಕೆಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.